ಗಣೇಶ ಮೋದಕ ಪ್ರಿಯ ಅಂತ ಎಲ್ಲರಿಗೂ ಗೊತ್ತು. ಆದರೆ ಇದೇ ಗಣೇಶನಿಗೆ ನಾನ್ ವೆಜ್ ಕೂಡ ಇಷ್ಟವಂತೆ. ಗಣೇಶನಿಗೆ ಮಾಂಸಾಹಾರದ ವಿವಿಧ ಭಕ್ಷ್ಯ ಭೋಜನಗಳನ್ನ ನೈವೇದ್ಯ ಮಾಡಲಾಗುತ್ತೆ. ಅಷ್ಟಕ್ಕೂ ಈ ಸಂಪ್ರದಾಯ ಎಲ್ಲಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಚಿಕನ್ ಮಟನ್ನಿಂದ ಅಡುಗೆ ಮಾಡಿ ಗಣೇಶನಿಗೆ ನೈವೇದ್ಯ. ಒಂದೆಡೆ ಕೋಳಿ ಸಾರು, ಮತ್ತೊಂದೆಡೆ ಮಟರ್ ಸುಕ್ಕ. ಬಗೆ ಬಗೆಯ ನಾನ್ ವೆಜ್ ಫುಡ್ ಮಾಡಿ ದೇವರ ಮುಂದೆ ಇಡ್ತಾ ಇರುವ ಮನೆ ಮಂದಿ. ಪ್ಲೇಟ್ನಲ್ಲಿ ಕೋಳಿ ಪೀಸ್ ಹಾಕಿಕೊಂಡು ಪೂಜೆ ಮಾಡ್ತಿರುವ ಮಹಿಳೆ. ಗಣೇಶನಿಗೆ ಮೋದಕ, ಕಡುಬು, ಚಕ್ಕುಲಿ ನೈವೇದ್ಯ ಮಾಡೋದು ಕಾಮನ್. ಆದ್ರೆ ಇಲ್ಲಿ ಮಾತ್ರ ಮಟನ್, ಚಿಕನ್ ನೈವೇದ್ಯನ ಮಾಡ್ತಾರೆ. ಅಂದ್ಹಾಗೆ ಗದಗ ನಗರದಲ್ಲಿ SSK ಸಮಾಜದ ಕೆಲವು ಕುಟುಂಬಗಳು ನಾನ್ ವೆಜ್ ಭಕ್ಷ್ಯ ಭೋಜ್ಯಗಳನ್ನ ನೈವೇದ್ಯವನ್ನ ಮಾಡ್ತಾರೆ. ಇಲ್ರಿ ಸರ್, ಕೆಲವೊಂದ್ ಮನೆಯೊಳಗೆ ಅಷ್ಟ ಪದ್ಧತಿ ಐತ್ರಿ ಇದು ಮಾಡೋದು. ನಾನ್ ವೆಜ್ ಎಲ್ಲರ ಮನೆಯೊಳಗಂತ ಆಲ್ಮೋಸ್ಟ್ ಯಾರು ಮಾಡಲ್ರಿ ಸರ್. ಕೆಲವೊಂದ್ ಮನೆಯೊಳಗೆ ಯಾರ ಮನೆಯಾಗ ಪದ್ಧತಿ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ ಸರ್. ಇದನ್ನ ಒಟ್ಟು ಇವತ್ತಿನ ದಿನ ಮಾಡಿ ಇವತ್ತು ಅಳಿಯ ಮಗಳಿಗೆ ಬೀಗರಿಗೆ ಎಲ್ಲಾರು ಕರೆ ಕಳಿಸಿ ಇವತ್ತು ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿರ್ತೈತಿ ಸರ್ ಮನೆಯೊಳಗೆ. ಗಣಪತಿ ಜೊತೆ ನಾವು ಕುಂತ ಎಲ್ಲಾರು ಫ್ಯಾಮಿಲಿ ಎಲ್ಲ ಒಟ್ಟುಗೂಡಿ ನಾನ್ ವೆಜ್ ಎಲ್ಲ ತಿಂತೀವಿ. ಒಂದು ತಿಂಗಳು ಬಿಟ್ಟಿರ್ತೀವಲ್ರಿ ಸರ್. ಇವತ್ತು ಸ್ವಲ್ಪ ಜೋರ್ದಾರ್ ಎಲ್ಲ ತೊಗೊಂಬಂದು ಜಾಸ್ತಿ ಐಟಮ್ಸ್ ತೊಗೊಂಬಂದು ಮಾಡ್ಕೊಂಡು ತಿಂತೀವ್ರಿ ಸರ್ ಇವತ್ತಿನ ದಿನ ನೈವೇದ್ಯ ಮಾಡಿ. ಸಬಜಿ ಕುಟುಂಬಸ್ಥರು ತಮ್ಮ ಪೂರ್ವಜರ ಕಾಲದಿಂದಲೂ ಏಕದಂತನಿಗೆ ನಾನ್ ವೆಜ್ ನೈವೇದ್ಯವನ್ನ ಇಡುತ್ತಿದ್ದಾರೆ. ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿದ 2ನೆಯ ದಿನ ಇಲಿವಾರ ಎಂದು ಮಾಡಲಾಗುತ್ತದೆ. ಅಂದು ಮಟನ್ ಹಾಗೂ ಚಿಕನ್ ನಿಂದ ಅಡುಗೆಯನ್ನ ಮಾಡ್ತಾರೆ. ಅದನ್ನ ಗಣೇಶನ ಮುಂದೆ ಇಟ್ಟು ನೈವೇದ್ಯ ಮಾಡ್ತಾರೆ. ಇಲ್ಲ ಸರ್, ಮದ್ಯ ಇಲ್ಲ. ನಾವು ಶ್ರಾವಣ ಮಾಸ ಒಂದು ತಿಂಗಳ ಮನೆಯೊಳಗೆ ಯಾರು ಮಾಂಸ ಅಂದರೆ ಸ್ವಚ್ಛತೆ ಮಾಡಿರ್ತೀವಲ್ಲ, ಒಂದು ತಿಂಗಳು ಶ್ರಾವಣ ಮಾಸ ಯಾರು ತಿನ್ನಂಗಿಲ್ಲ, ಚಿಕನ್ ಮಟನ್ ತಿನ್ನಂಗಿಲ್ಲ. ಆಮೇಲೆ ಶೇವಿಂಗ್ ಕಟ್ಟಿಂಗು ಮಾಡ್ಸಂಗಿಲ್ಲ ಸರ್. ಗಣಪತಿ ಇಟ್ಟು ಮರುದಿನ ನಾವು ಆರತಿ ಮಾಡಿ, ಆರತಿ ಒಳಗೆ ಖೈಮಾ ಅಥವಾ ಮಟನ್ನು, ಕೆಲವ್ರ ಮನೆ ಸೌಜಿ ಅಂದ್ರೆ ಕೆಲವ್ರ ಮನೆಗೆ ಹಿರಿಯರು ಮಾಡ್ಕೊಂಡು ಬಂದಂಥ ಪದ್ಧತಿ. ಆ ಪದ್ಧತಿಯನ್ನು ಇವತ್ತಿಗೂ ನಮ್ಮ ಸಮಾಜದಾಗ ಕೆಲವರು ಮುಂದುವರ್ಸ್ಕೊಂಡು ಹೊಂಟ್ರೆ. ಅದೇ ರೀತಿ ಇವತ್ತು ನಮ್ಮ ಪವರ್ ಮನೆಯೊಳಗೆ ಅದನ್ನು ಇವತ್ತು ಖೈಮಾ ಆಯ್ತು, ಮಟನ್ ಆಯ್ತು, ಅದನ್ನು ಮಾಡಿ ಇವತ್ತು ಇಲಿವಾರ ದಿನ ಅಂದರೆ ಇಲಿಗೆ ಅಂಥೇಳಿ ನೈವೇದ್ಯ ಮಾಡಿ ಅದನ್ನು ಪೂಜೆ ಮಾಡಿ ಹಳೆಯಾಗ ಮಗಳಿಗೆ ಬಿಗರಿಗೆ ಕರೆದು ಊಟ ಮಾಡಿಸೋದು ಪದ್ಧತಿ ಇದೆ ಸರ್ ನಮ್ಮ ಮನೆ. ಮೋದಕ ಪ್ರಿಯ ಗಣೇಶನಿಗೆ ನಾನ್ ವೆಜ್ ನೈವೇದ್ಯ ಮಾಡುವ ಮೂಲಕ ಗೌರಿ ಗಣೇಶನ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಸವಚಿ ಕುಟುಂಬಸ್ಥರು ಪ್ರತಿಷ್ಠಾಪನೆ ಮಾಡುವ ಗಣೇಶ ಮೂರ್ತಿಗಳು ಈ ಭಾಗದಲ್ಲಿ ನಾನ್ ವೆಜ್ ಗಣೇಶ ಎಂದು ಫೇಮಸ್ ಆಗಿವೆ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ. ಗಣೇಶ ಮೋದಕ ಪ್ರಿಯ ಅಂತ ಎಲ್ಲರಿಗೂ ಗೊತ್ತು. ಆದರೆ ಇದೇ ಗಣೇಶನಿಗೆ ನಾನ್ ವೆಜ್ ಕೂಡ ಇಷ್ಟವಂತೆ. ಗಣೇಶನಿಗೆ ಮಾಂಸಾಹಾರದ ವಿವಿಧ ಭಕ್ಷ್ಯ ಭೋಜನಗಳನ್ನ ನೈವೇದ್ಯ ಮಾಡಲಾಗುತ್ತೆ. ಅಷ್ಟಕ್ಕೂ ಈ ಸಂಪ್ರದಾಯ ಎಲ್ಲಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಚಿಕನ್ ಮಟನ್ನಿಂದ ಅಡುಗೆ ಮಾಡಿ ಗಣೇಶನಿಗೆ ನೈವೇದ್ಯ. ಒಂದೆಡೆ ಕೋಳಿ ಸಾರು, ಮತ್ತೊಂದೆಡೆ ಮಟರ್ ಸುಕ್ಕ. ಬಗೆ ಬಗೆಯ ನಾನ್ ವೆಜ್ ಫುಡ್ ಮಾಡಿ ದೇವರ ಮುಂದೆ ಇಡ್ತಾ ಇರುವ ಮನೆ ಮಂದಿ. ಪ್ಲೇಟ್ನಲ್ಲಿ ಕೋಳಿ ಪೀಸ್ ಹಾಕಿಕೊಂಡು ಪೂಜೆ ಮಾಡ್ತಿರುವ ಮಹಿಳೆ. ಗಣೇಶನಿಗೆ ಮೋದಕ, ಕಡುಬು, ಚಕ್ಕುಲಿ ನೈವೇದ್ಯ ಮಾಡೋದು ಕಾಮನ್. ಆದ್ರೆ ಇಲ್ಲಿ ಮಾತ್ರ ಮಟನ್, ಚಿಕನ್ ನೈವೇದ್ಯನ ಮಾಡ್ತಾರೆ. ಅಂದ್ಹಾಗೆ ಗದಗ ನಗರದಲ್ಲಿ SSK ಸಮಾಜದ ಕೆಲವು ಕುಟುಂಬಗಳು ನಾನ್ ವೆಜ್ ಭಕ್ಷ್ಯ ಭೋಜ್ಯಗಳನ್ನ ನೈವೇದ್ಯವನ್ನ ಮಾಡ್ತಾರೆ. ಇಲ್ರಿ ಸರ್, ಕೆಲವೊಂದ್ ಮನೆಯೊಳಗೆ ಅಷ್ಟ ಪದ್ಧತಿ ಐತ್ರಿ ಇದು ಮಾಡೋದು. ನಾನ್ ವೆಜ್ ಎಲ್ಲರ ಮನೆಯೊಳಗಂತ ಆಲ್ಮೋಸ್ಟ್ ಯಾರು ಮಾಡಲ್ರಿ ಸರ್. ಕೆಲವೊಂದ್ ಮನೆಯೊಳಗೆ ಯಾರ ಮನೆಯಾಗ ಪದ್ಧತಿ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ ಸರ್. ಇದನ್ನ ಒಟ್ಟು ಇವತ್ತಿನ ದಿನ ಮಾಡಿ ಇವತ್ತು ಅಳಿಯ ಮಗಳಿಗೆ ಬೀಗರಿಗೆ ಎಲ್ಲಾರು ಕರೆ ಕಳಿಸಿ ಇವತ್ತು ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿರ್ತೈತಿ ಸರ್ ಮನೆಯೊಳಗೆ. ಗಣಪತಿ ಜೊತೆ ನಾವು ಕುಂತ ಎಲ್ಲಾರು ಫ್ಯಾಮಿಲಿ ಎಲ್ಲ ಒಟ್ಟುಗೂಡಿ ನಾನ್ ವೆಜ್ ಎಲ್ಲ ತಿಂತೀವಿ. ಒಂದು ತಿಂಗಳು ಬಿಟ್ಟಿರ್ತೀವಲ್ರಿ ಸರ್. ಇವತ್ತು ಸ್ವಲ್ಪ ಜೋರ್ದಾರ್ ಎಲ್ಲ ತೊಗೊಂಬಂದು ಜಾಸ್ತಿ ಐಟಮ್ಸ್ ತೊಗೊಂಬಂದು ಮಾಡ್ಕೊಂಡು ತಿಂತೀವ್ರಿ ಸರ್ ಇವತ್ತಿನ ದಿನ ನೈವೇದ್ಯ ಮಾಡಿ. ಸಬಜಿ ಕುಟುಂಬಸ್ಥರು ತಮ್ಮ ಪೂರ್ವಜರ ಕಾಲದಿಂದಲೂ ಏಕದಂತನಿಗೆ ನಾನ್ ವೆಜ್ ನೈವೇದ್ಯವನ್ನ ಇಡುತ್ತಿದ್ದಾರೆ. ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿದ 2ನೆಯ ದಿನ ಇಲಿವಾರ ಎಂದು ಮಾಡಲಾಗುತ್ತದೆ. ಅಂದು ಮಟನ್ ಹಾಗೂ ಚಿಕನ್ ನಿಂದ ಅಡುಗೆಯನ್ನ ಮಾಡ್ತಾರೆ. ಅದನ್ನ ಗಣೇಶನ ಮುಂದೆ ಇಟ್ಟು ನೈವೇದ್ಯ ಮಾಡ್ತಾರೆ. ಇಲ್ಲ ಸರ್, ಮದ್ಯ ಇಲ್ಲ. ನಾವು ಶ್ರಾವಣ ಮಾಸ ಒಂದು ತಿಂಗಳ ಮನೆಯೊಳಗೆ ಯಾರು ಮಾಂಸ ಅಂದರೆ ಸ್ವಚ್ಛತೆ ಮಾಡಿರ್ತೀವಲ್ಲ, ಒಂದು ತಿಂಗಳು ಶ್ರಾವಣ ಮಾಸ ಯಾರು ತಿನ್ನಂಗಿಲ್ಲ, ಚಿಕನ್ ಮಟನ್ ತಿನ್ನಂಗಿಲ್ಲ. ಆಮೇಲೆ ಶೇವಿಂಗ್ ಕಟ್ಟಿಂಗು ಮಾಡ್ಸಂಗಿಲ್ಲ ಸರ್. ಗಣಪತಿ ಇಟ್ಟು ಮರುದಿನ ನಾವು ಆರತಿ ಮಾಡಿ, ಆರತಿ ಒಳಗೆ ಖೈಮಾ ಅಥವಾ ಮಟನ್ನು, ಕೆಲವ್ರ ಮನೆ ಸೌಜಿ ಅಂದ್ರೆ
ಕೆಲವ್ರ ಮನೆಗೆ ಹಿರಿಯರು ಮಾಡ್ಕೊಂಡು ಬಂದಂಥ ಪದ್ಧತಿ, ಆ ಪದ್ಧತಿಯನ್ನು ಇವತ್ತಿಗೂ ನಮ್ಮ ಸಮಾಜದಾಗ ಕೆಲವರು ಮುಂದುವರ್ಸ್ಕೊಂಡು ಹೊಂಟ್ರ. ಅದೇ ರೀತಿ ಇವತ್ತು ನಮ್ಮ ಪವಾರ ಮನೆಯೊಳಗೆ ಅದನ್ನು ಇವತ್ತು ಖೈಮಾ ಆಯ್ತು, ಮಟನ್ ಆಯ್ತು, ಅದನ್ನು ಮಾಡಿ ಇವತ್ತು ಇಲಿ ವಾರ ದಿನ ಅಂದರೆ ಇಲಿಗೆ ಅಂಥೇಳಿ ನೈವೇದ್ಯ ಮಾಡಿ ಅದನ್ನು ಪೂಜೆ ಮಾಡಿ ಹಳೆಯಾಗ ಮಗಳಿಗೆ ಬಿಗರಿಗೆ ಕರೆದು ಊಟ ಮಾಡಿಸೋದು ಪದ್ಧತಿ ಇದೆ ಸರ್ ನಮ್ಮ ಮನೆ. ಮೋದಕ ಪ್ರಿಯ ಗಣೇಶನಿಗೆ ನಾನ್ ವೆಜ್ ನೈವೇದ್ಯ ಮಾಡುವ ಮೂಲಕ ಗೌರಿ ಗಣೇಶನ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಸವಚಿ ಕುಟುಂಬಸ್ಥರು ಪ್ರತಿಷ್ಠಾಪನೆ ಮಾಡುವ ಗಣೇಶ ಮೂರ್ತಿಗಳು ಈ ಭಾಗದಲ್ಲಿ ನಾನ್ ವೆಜ್ ಗಣೇಶ ಎಂದು ಫೇಮಸ್ ಆಗಿವೆ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ. ಗಣೇಶ ಮೋದಕ ಪ್ರಿಯ ಅಂತ ಎಲ್ಲರಿಗೂ ಗೊತ್ತು. ಆದರೆ ಇದೇ ಗಣೇಶನಿಗೆ ನಾನ್ ವೆಜ್ ಕೂಡ ಇಷ್ಟವಂತೆ. ಗಣೇಶನಿಗೆ ಮಾಂಸಾಹಾರದ ವಿವಿಧ ಭಕ್ಷ್ಯ ಭೋಜನಗಳನ್ನ ನೈವೇದ್ಯ ಮಾಡಲಾಗುತ್ತೆ. ಅಷ್ಟಕ್ಕೂ ಈ ಸಂಪ್ರದಾಯ ಎಲ್ಲಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಚಿಕನ್ ಮಟನ್ನಿಂದ ಅಡುಗೆ ಮಾಡಿ ಗಣೇಶನಿಗೆ ನೈವೇದ್ಯ. ಒಂದೆಡೆ ಕೋಳಿ ಸಾರು, ಮತ್ತೊಂದೆಡೆ ಮಟರ್ ಸುಕ್ಕ. ಬಗೆ ಬಗೆಯ ನಾನ್ ವೆಜ್ ಫುಡ್ ಮಾಡಿ ದೇವರ ಮುಂದೆ ಇಡ್ತಾ ಇರುವ ಮನೆ ಮಂದಿ. ಪ್ಲೇಟ್ನಲ್ಲಿ ಕೋಳಿ ಪೀಸ್ ಹಾಕಿಕೊಂಡು ಪೂಜೆ ಮಾಡ್ತಿರುವ ಮಹಿಳೆ. ಗಣೇಶನಿಗೆ ಮೋದಕ, ಕಡುಬು, ಚಕ್ಕುಲಿ ನೈವೇದ್ಯ ಮಾಡೋದು ಕಾಮನ್. ಆದ್ರೆ ಇಲ್ಲಿ ಮಾತ್ರ ಮಟನ್, ಚಿಕನ್ ನೈವೇದ್ಯನ ಮಾಡ್ತಾರೆ. ಅಂದ್ಹಾಗೆ ಗದಗ ನಗರದಲ್ಲಿ SSK ಸಮಾಜದ ಕೆಲವು ಕುಟುಂಬಗಳು ನಾನ್ ವೆಜ್ ಭಕ್ಷ್ಯ ಭೋಜ್ಯಗಳನ್ನ ನೈವೇದ್ಯವನ್ನ ಮಾಡ್ತಾರೆ. ಇಲ್ರಿ ಸರ್, ಕೆಲವೊಂದು ಮನೆಯೊಳಗೆ ಅಷ್ಟ ಪದ್ಧತಿ ಐತ್ರಿ ಇದು ಮಾಡೋದು. ನಾನ್ ವೆಜ್ ಎಲ್ಲರ ಮನೆಯೊಳಗಂತ ಆಲ್ಮೋಸ್ಟ್ ಯಾರು ಮಾಡಲ್ರಿ ಸರ್. ಕೆಲವೊಂದು ಮನೆಯೊಳಗೆ ಯಾರ ಮನೆಗೆ ಪದ್ಧತಿ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಇದನ್ನ ಒಟ್ಟು ಇವತ್ತಿನ ದಿನ ಮಾಡಿ ಇವತ್ತು ಅಳಿಯ ಮಗಳಿಗೆ ಬೀಗರಿಗೆ ಎಲ್ಲರೂ ಕರೆ ಕಳಿಸಿ ಇವತ್ತು ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿರ್ತೈತೆ ಸರ್ ಮನೆಯೊಳಗೆ. ಗಣಪತಿ ಜೊತೆ ನಾವು ಕುಂತು ಎಲ್ಲರೂ ಫ್ಯಾಮ್ಲಿ ಎಲ್ಲ ಒಟ್ಟುಗೂಡಿ ನಾನ್ ವೆಜ್ ಎಲ್ಲ ತಿಂತೀವಿ. ಒಂದು ತಿಂಗಳು ಬಿಟ್ಟಿರ್ತೀವಲ್ರಿ ಸರ್. ಇವತ್ತು ಸ್ವಲ್ಪ ಜೋರ್ದಾರ್ ಎಲ್ಲ ತೊಗೊಂಬಂದು ಜಾಸ್ತಿ ಐಟಮ್ಸ್ ತೊಗೊಂಬಂದು ಮಾಡ್ಕೊಂಡು ತಿಂತೀವಿ ರೀ ಸರ್ ಇವತ್ತಿನ ದಿನ ನೈವೇದ್ಯ ಮಾಡಿ. ಸವಜಿ ಕುಟುಂಬಸ್ಥರು ತಮ್ಮ ಪೂರ್ವಜರ ಕಾಲದಿಂದಲೂ ಏಕದಂತನಿಗೆ ನಾನ್ ವೆಜ್ ನೈವೇದ್ಯವನ್ನ ಇಡುತ್ತಿದ್ದಾರೆ. ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿದ 2ನೆಯ ದಿನ ಇಲಿ ವಾರ ಎಂದು ಮಾಡಲಾಗುತ್ತದೆ. ಅಂದು ಮಟನ್ ಹಾಗೂ ಚಿಕನ್ ನಿಂದ ಅಡುಗೆಯನ್ನ ಮಾಡ್ತಾರೆ. ಅದನ್ನ ಗಣೇಶನ ಮುಂದೆ ಇಟ್ಟು ನೈವೇದ್ಯ ಮಾಡ್ತಾರೆ. ಇಲ್ಲ ಸರ್, ಮದ್ಯ ಇಲ್ಲ. ನಾವು ಶ್ರಾವಣ ಮಾಸ ಒಂದು ತಿಂಗಳ ಮನೆಯೊಳಗೆ ಯಾರು ಮಾಂಸ ಅಂದರೆ ಸ್ವಚ್ಛತೆ ಮಾಡಿರ್ತೀವಲ್ಲ, ಒಂದು ತಿಂಗಳು ಶ್ರಾವಣ ಮಾಸ ಯಾರೂ ತಿನ್ನಂಗಿಲ್ಲ, ಚಿಕನ್ ಮಟನ್ ತಿನ್ನಂಗಿಲ್ಲ. ಆಮೇಲೆ ಶೇವಿಂಗ್ ಕಟಿಂಗು ಮಾಡ್ಸಂಗಿಲ್ಲ ಸರ್. ಗಣಪತಿ ಇಟ್ಟು ಮರುದಿನ ನಾವು ಆರತಿ ಮಾಡಿ, ಆರತಿ ಒಳಗೆ ಖೈಮಾ ಅಥವಾ ಮಟನ್ನು, ಕೆಲವ್ರ ಮನೆ ಸೌಜಿ ಅಂದ್ರೆ ಕೆಲವ್ರ ಮನೆಗೆ ಹಿರಿಯರು ಮಾಡ್ಕೊಂಡು ಬಂದಂಥ ಪದ್ಧತಿ, ಆ ಪದ್ಧತಿಯನ್ನು ಇವತ್ತಿಗೂ ನಮ್ಮ ಸಮಾಜದಾಗ ಕೆಲವರು ಮುಂದುವರ್ಸ್ಕೊಂಡು ಹೊಂಟ್ರ. ಅದೇ ರೀತಿ ಇವತ್ತು ನಮ್ಮ ಪವಾರ ಮನೆಯೊಳಗೆ ಅದನ್ನು ಇವತ್ತು ಖೈಮಾ ಆಯ್ತು, ಮಟನ್ ಆಯ್ತು, ಅದನ್ನು ಮಾಡಿ ಇವತ್ತು ಇಲಿ ವಾರ ದಿನ ಅಂದರೆ ಇಲಿಗೆ ಅಂಥೇಳಿ ನೈವೇದ್ಯ ಮಾಡಿ ಅದನ್ನು ಪೂಜೆ ಮಾಡಿ ಹಳೆಯಾಗ ಮಗಳಿಗೆ ಬಿಗರಿಗೆ ಕರೆದು ಊಟ ಮಾಡಿಸೋದು ಪದ್ಧತಿ ಇದೆ ಸರ್ ನಮ್ಮ ಮನೆ. ಮೋದಕ ಪ್ರಿಯ ಗಣೇಶನಿಗೆ ನಾನ್ ವೆಜ್ ನೈವೇದ್ಯ ಮಾಡುವ ಮೂಲಕ ಗೌರಿ ಗಣೇಶನ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಸವಚಿ ಕುಟುಂಬಸ್ಥರು ಪ್ರತಿಷ್ಠಾಪನೆ ಮಾಡುವ ಗಣೇಶ ಮೂರ್ತಿಗಳು ಈ ಭಾಗದಲ್ಲಿ ನಾನ್ ವೆಜ್ ಗಣೇಶ ಎಂದು ಫೇಮಸ್ ಆಗಿವೆ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ.